ಸರಿ ಇರ್ತೇನೋ ಈ ಕೈ ಹಾಕಿ ಇವತ್ತು ಹೋದಲ್ಲೆಲ್ಲ ನಮ್ಮ ರಮೇಶ್ ಕತ್ತಿಯವರು ಅವರ ಹಿಂದಿನ ಒಂದು ತಪ್ಪುಗಳನ್ನು ಅದು ಎ ಕೆ ಪಾಂಡೇಶ್ವರ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಹೇಳ್ತಾ ಇದ್ದಾರೆ ಇವತ್ತು ಇವ್ರು ಹೇಗೆ ಯೋಗ್ಯಪ್ಪ ಮುಖ್ಯಮಂತ್ರಿ ಆಗೋದಕ್ಕೆ ಅಧ್ಯಕ್ಷರಾಗೋದಕ್ಕೆ ಕೇಳ್ತಾ ಇದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈಗ ಇದನ್ನು ನೋಡಿದಾಗ ಸಹಜ ಅನಿಸ್ತದ ನಮ್ಮ ಸತೀಶ್ ಅವರು ತಪ್ಪಿದರ. ಯಾಕಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಇನ್ನುಳಿದ ಯಾವುದೇ ನಾಯಕರು ಇಂಥ ವಿಷಯಗಳ ಬಗ್ಗೆ ಬಾಯಿ ತೆರಿತಾನೆ ಇರಲಿಲ್ಲ. ಇತಿಹಾಸ ಆಗಿ ಹೋಗಿಬಿಟ್ಟಿತ್ತು. ಫಾಲ್ಸ್ದಾಗಿರ್ಬೋದು ಮತ್ತೊಂದಾಗಿರ್ಬೋದು ಅಷ್ಟು ಸುಮ್ಮನೆ 4 ಗೋಡೆಗಳ ಮಧ್ಯೆ ಮಾತಾಡ್ತಾಯಿದ್ರು, ಮೌನ ಆಗ್ತಾಯಿದ್ರು. ಇವತ್ತು ಓಪನ್ ಆಗಿ ಡಿಬೇಟ್ ಆಗುವಂಥ ಪರಿಸ್ಥಿತಿ ಬಂದಾಗ ಜೊತೆಗೆ ಅದರಲ್ಲಿ DKC ಅಂತಹ ಬಲಿಷ್ಠ, ಯಾಕಂದ್ರೆ ಸಿದ್ದರಾಮಯ್ಯರ ಮುಖ್ಯಮಂತ್ರಿ ಸ್ಥಾನವನ್ನು ಕಸೋತೀನಿ ಅನ್ನುವಂಥ ಶಕ್ತಿ ಪಡೆದಂಥ ಅವ್ರ ಇತಿಹಾಸವೂ ಸಾಕಷ್ಟದ. ಆ ಮತ್ತು ಬೇರೆ DKC ಅವ್ರ ಇತಿಹಾಸವೂ ಸಾಕಷ್ಟದ. ಆದರೆ ತಾವು ನಿಂತ ಜನದ ಮೇಲೆ, ತಮ್ಮ ಜಿಲ್ಲೆಯ ಮೇಲೆ, ತಮ್ಮಲ್ಲಿ ಆದಷ್ಟು ತಮ್ಮ ವಿರೋಧಿಗಳನ್ನು ಬೆಳೆಸ್ಕೊಳ್ಳುವಂಥ ಪ್ರಯತ್ನ ಅವ್ರು ಮಾಡಿದರು. ನಮ್ಮ ವಿಶೇಷವಾಗಿ ದೇವೇಗೌಡರ ಕುಟುಂಬದ ವಿರೋಧವಾಗಿ ಅದರಲ್ಲಿ 2 ಅಷ್ಟು ತಪ್ಪುಗಳಿದ್ದು. ಹೀಗಾಗಿ ಒಬ್ಬರು ಬೈತಾ ಜನ ಅಷ್ಟು ಲಕ್ಷ ಕೊಡಲಿಲ್ಲ. ಇದು ಅಷ್ಟೇ ಆಗ್ಬೋದು, ಆ ಮತ್ತು ಬೇರೆ. ಬಟ್ ಇವತ್ತು ಜಿಲ್ಲಾ ಮಟ್ಟದಲ್ಲೇ ರಮೇಶ್ ಕತ್ತಿಯವರ ಹೆಸರು ಮುಂದೆ ಬರ್ತಾಯಿದೆ. DCC ಒಳಗೆ ಗೆಲ್ತಾರೋ ಸೋಲ್ತಾರೋ ಯಶಸ್ವಿ ಆಗ್ತಾರೋ ಎಲ್ಲಿವೋ ಅದು ಬೇರೆ ವಿಷಯ. ಯಾರಾದರೂ ಗೆಲ್ಲಿ, ರಮೇಶ್ ಕತ್ತಿ ಆದರೂ ಗೆಲ್ಲಿ, ಅವ್ರ ಬಣ ಆದರೂ ಗೆಲ್ಲಿ, ನಮ್ಮ ಸತೀಶ್ ಅವ್ರ ಬಣ ಆದರೂ ಗೆಲ್ಲಿ,